ಆಸ್ಪತ್ರೆಗೆ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದು ನಡೆಯಿತು. ಪುನರ್ಜನ್ ಅನ್ನು ಆಶ್ರಯಿಸಿ ಬಂದ ನಂತರ ಇದು ಅವರ ಯಲಹಂಕ 53 ಇದು 1.5 year ಬ್ಯಾಕ್ 2023 ಸೆಪ್ಟೆಂಬರಲ್ಲಿ. ಯಾಕಂದರೆ ಫೈಬ್ರಾಯ್ಡ್ ಇದೆ ಅಂತ ಹೇಳಿದರು ಡಾಕ್ಟ್ರು. ಜಸ್ಟ್ ಅದು ಗಡ್ಡೆ ರಿಮೂವ್ ಮಾಡಿದರು. ಆಮೇಲೆ ಬಯೋಪ್ಸಿಯಲ್ಲಿ ಗೊತ್ತಾಯಿತು ಈ ಥರ ಪಾಸಿಟಿವ್ ಇದೆ ಅಂತ. ಆಮೇಲೆ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ವಿ. ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಬೇರೆ ಪಾರ್ಟಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಬ್ಲಾಕ್ಸದು ಇನ್ನೊಂದು ಸತಿ ಟೆಸ್ಟಿಗೆ ಅಂತ ಕೊಟ್ಟರು. ಅದು ಬ್ಲಾಕ್ಸ್ ಟೆಸ್ಟ್ ಅದು ಆಲ್ಮೋಸ್ಟು 1 month ಆಯ್ತು. 1 month ತೊಗೊಳ್ತದು ಅದು ಟೆಸ್ಟ್ ಆಗಿ ಬರೋದಕ್ಕೆ. ಅದು ಬಂದಮೇಲೆ ಮತ್ತೆ ಡಾಕ್ಟ್ರ್ ಏನು ಹೇಳಿದರು, ಅದಕ್ಕೆ ಅಲ್ಲಿ ಮತ್ತೆ ಬಂದು ಕನ್ಸಲ್ಟ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ನಿಮ್ಮದು ನೋಡಿದ್ದೆ, ಇದು ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ದು 2-3 times ನೋಡಿದ್ದೆ. ಆಮೇಲೆ ಒಂದು ಸತಿ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಡೈರೆಕ್ಟ್ ಬಂದು ಮಾತಾಡಿದ್ರಲ್ಲ, ಅದಕ್ಕೆ ಸರಿ ಯಾಕೊಂದು ಸತಿ ಇಲ್ಲಿ ಹೋಗಬಾರ್ದು, ಹೋಗಿ ಅಲ್ಲಿ ನೋಡೋಣ ಅಂತ ಬಂದಿದ್ದೆ. ಅದಕ್ಕೆ ಮೇಡಮ್ ಅಲ್ಲಿ ಯಾವ ಕ್ಯಾನ್ಸರ್ ಅಂತ ಹೇಳಿಲ್ಲ, ನಮಗಿಲ್ಲಿ ಬಂದಾಗ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿದರು. ಯೂಟ್ರೈನ್ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿಬಿಟ್ಟು. ಅಂದರೆ ಶುರುವಲ್ಲಿ ಸ್ಟಮಕ್ ಪೇನ್ ಬರ್ತಾ ಇತ್ತು. ನಾವು ರೆಗ್ಯುಲರ್ ಆಗಿ BP ಶುಗರ್ಗೆ ಅಂತ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ತಾ ಇದ್ವಿ ಟೆಸ್ಟಿಗೆ. ಅಲ್ಲಿ ಅವರು ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಅದೇ ಥರ ಹೇಳ್ತಾ ಇದ್ರು. ಅದು ಒಂದೊಂದು ಟೈಮ್ ಜಾಸ್ತಿ ಬರ್ತಾಯಿತ್ತು, ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗ್ತಾಯಿತ್ತು. ಸ್ಟಮಕ್ ಪೇನ್ ಬಂದಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆವಾಗ ಹೋದಾಗ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಹೇಳಿದರು. ಅಲ್ಲೋದ್ರೆ ಅವ್ರು ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಆಗಿದೆ, ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು, MRI ಮಾಡಿಸಿ ಅಂತ. ಅಂದರೆ ಮುಳ್ಳು ಚುಚ್ಚಿದಂಗೆ ಆಗ್ತಾಯಿತ್ತು ಕಾಲೆಲ್ಲ, ಕೈ ಕಾಲು ಎಲ್ಲ ಅಷ್ಟೇ, ಏನು ಇದೇ ಇರಲಿಲ್ಲ. ಒಬ್ಬರು ಸಪೋರ್ಟೇ ಇರಬೇಕಿತ್ತು. ಒಂದು 15 days ಫುಡ್ ಸೇರ್ತಾ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಆಮೇಲೆ ಡಾಕ್ಟರ್ಸ್ ಡಿಸ್ಕಸ್ ಮಾಡಿ ಮತ್ತೆ ಸೆಕೆಂಡ್ ಸರ್ಜರಿಗೆ ಇದು ಮಾಡಿದ್ದು. ಸೆಕೆಂಡ್ ಸರ್ಜರಿ ಆದಮೇಲೆ ಅದೇ ಆರಾಮಾಗಿನೇ ಟೇಸ್ಟ್ ಅದೆಲ್ಲ ಏನು ಇರಲಿಲ್ಲ. ಲಾಸ್ಟ್ ಮಂತಲ್ಲಿ ಬಂದು ಫುಡ್ಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಏನು ಫುಡ್ ನೋಡಿದರೆ ಬೇಡ ಅನ್ನಿಸ್ತಾ ಇತ್ತು. ಬರೀ ಜ್ಯೂಸ್ ಏನಾದರೂ ಕುಡಿಯೋದು ಮಾಡೋದು ಆ ಥರ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಇಲ್ಲಿ ಸ್ಟಮಕ್ಕಿಂದ ಮೇಲ್ಗಡೆ ಅಂದರೆ ಈ ಪಾರ್ಟಲ್ಲೇ ಇದೆ ಅಂತೆ. ಇಲ್ಲಿ ಒಂದು ಸ್ವಲ್ಪ ಪೇಯ್ನ್ ಆಗುತ್ತೆ ಒಂದೊಂದು ಸತಿ. ರೆಗ್ಯುಲರ್ ಏನಿರಲ್ಲ, ಸ್ವಲ್ಪ ಜಾಸ್ತಿ ವಾಕ್ ಮಾಡಿದಾಗ ಸ್ವಲ್ಪ ಸುಸ್ತು ಅನಿಸುತ್ತೆ. ಮತ್ತು ವರ್ಕೆಲ್ಲ ಮನೇಲಿ ಮಾಡ್ತೀನಿ, ಕುಕ್ಕಿಂಗ್ ಅದು ಇದು. ವರ್ಕಿಂಗು ಹೋಗ್ತೀನಿ ನಾನು, ಆಫೀಸಲ್ಲೂ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಸಿಸ್ಟಮಲ್ಲಿ. ಆ ಒಂದು ಹೋಪಲ್ಲಿ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಧೈರ್ಯವೇ ತಿಳಿಸಿರುವ ಯಶಸ್ಸು, ಅವರ ನಂಬಿಕೆಯೇ ತಿಳಿಸುವ ಇಂಧನ. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.